ಸರ್ಕಾರದಿಂದ ಮೇಲಿಂದ ಮೇಲೆ ಕಿತಾಪತಿ. ಮಲಯಾಳಿ ಭಾಷಾ ಮಸೂದೆಗೆ ವ್ಯಾಪಕ ವಿರೋಧ ವ್ಯಕ್ತವಾಗ್ತಾ ಇದೆ. ಕೇರಳ ಸರ್ಕಾರದಿಂದ ಭಾಷಾ ಸ್ವಾತಂತ್ರ್ಯದ ಉಲ್ಲಂಘನೆಯಾಗ್ತಾ ಇದೆ. ಕೇರಳದಲ್ಲಿ ಸುಮಾರು 202 ಕನ್ನಡ ಮಾಧ್ಯಮ ಶಾಲೆಗಳಿವೆ. ಕೇರಳ ಸರ್ಕಾರ ಇಂತಹ ಮಸೂದೆ ಜಾರಿಗೆ ತಂದಿರೋದು ಸರಿಯಲ್ಲ. ಕೇರಳ ಸರ್ಕಾರ ಕೂಡಲೇ ಮಸೂದೆಯನ್ನು ವಾಪಸ್ ಪಡಿಬೇಕು ಅಂತಂದ್ಬಿಟ್ಟು ಕನ್ನಡ ಮತ್ತು ಸಂಸ್ಕೃತಿ ಸಚಿವ ಶಿವರಾಜ್ ತಂಗಡಿ ಒತ್ತಾಯವನ್ನು ಮಾಡಿರ್ತಕ್ಕಂಥದ್ದು. ಅಂದರೆ ಈಗ ಅಲ್ಲಿ ಕನ್ನಡ ಮಾಧ್ಯಮ ಶಾಲೆಗಳಲ್ಲೂ ಪ್ರಥಮ ಭಾಷೆಯಾಗಿ ಮಲಯಾಳಂ ಕಲಿಕೆಯನ್ನು ಕಡ್ಡಾಯಗೊಳಿಸಲಾಗ್ತಾ ಇದೆ. ಇದರ ವಿರುದ್ಧ ಈಗ ಆಕ್ರೋಶದ ಧ್ವನಿಗಳು ಕೇಳಿಬರ್ತಾ ಇರತಕ್ಕಂಥದ್ದು. ಹೆಸರಿಗೆ ಕನ್ನಡ ಮಾಧ್ಯಮ ಶಾಲೆ, ನೀವಲ್ಲಿ ಮಲಯಾಳಮನ್ನು ಫಸ್ಟ್ ಲ್ಯಾಂಗ್ವೇಜ್ ಆಗಿ ಕಲಿಬೇಕು ಅಂತ ರೂಲ್ಸ್ ತಂದಿರೋದು. ಭಾಷಾ ಮಾಧ್ಯಮ ಕಾಯ್ದೆಯನ್ನು ಜಾರಿಗೆ ತಂದಿರತಕ್ಕಂಥದ್ದು. ಇದರ ವಿರುದ್ಧ ಈಗ ಎಲ್ಲರೂ ಕೂಡ ಮಾತನಾಡ್ತಾ ಇದ್ದಾರೆ. ಈವನ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಇದನ್ನು ವಿರೋಧಿಸಿದರು, ಕರವೇ ಅವರು ಕೂಡ ಇದನ್ನು ವಿರೋಧಿಸಿದರು. ಈಗ ಮುಂದೆ ಇದರ ಬಗ್ಗೆ ಹೋರಾಟದ ರೂಪುರೇಷೆಗಳನ್ನು ಮಾಡಲಾಗ್ತಾ ಇದೆ ಕೇರಳ ಗೌರ್ನಮೆಂಟ್ ವಿರುದ್ಧ. ಯಾಕೆಂದರೆ ಕಾಸರಗೋಡು ಭಾಗದಲ್ಲೆಲ್ಲ ಕನ್ನಡ ಶಾಲೆಗಳು ತುಂಬ ಇದೆ. ಅಲ್ಲಿ ಬಂದ್ಬಿಟ್ಟು ನೀವು ಮಲಯಾಳಂ ಫಸ್ಟ್ ಲ್ಯಾಂಗ್ವೇಜಾಗಿ ಕಲಿಬೇಕು ಅಂತಂದರೆ ಕರ್ನಾಟಕದಲ್ಲಿರೋ ಬೇರೆ ಬೇರೆ ಭಾಷೆಗಳ ಶಾಲೆಗಳಲ್ಲೂ ಹೀಗೆ ಮಾಡಬೇಕಾ? ಈಗ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವ ಶಿವರಾಜ್ ತಂಗಡಗಿ ಈ ವಿಚಾರವಾಗಿ ಒತ್ತಾಯವನ್ನು ಮಾಡಿದ್ದಾರೆ. ವಾಪಸ್ ತಗೊಳ್ಳಿ ಈ ಕಾಯ್ದೆಯನ್ನು. ಸೊ ಇದೊಂಥರ ಕೇರಳ ಗೌರ್ನಮೆಂಟ್ದು ಮೇಲಿಂದ ಮೇಲೆ ತರಲೆ ಜಾಸ್ತಿ ಆಗ್ತಾ ಇದೆ. ಕೇರಳ ಸರ್ಕಾರದ ಪ್ರಸ್ತಾವಿತ ಮಲಯಾಳಿ ಭಾಷಾ ಮಸೂದೆ 2025 ಅದನ್ನು ಜಾರಿಗೆ ತರೋದಕ್ಕೆ ಈಗ ಹೊರಟಿದ್ದಾರೆ ಅವರು. ಮುಖ್ಯಮಂತ್ರಿಗಳು ಇದನ್ನು ವಿರೋಧಿಸಿದ್ದಾರೆ. ಸಂವಿಧಾನ ಖಾತರಿ ಮಾಡಿರುವ ಭಾಷಾ ಸ್ವಾತಂತ್ರ್ಯದ ಮೇಲಿನ ಪ್ರಹಾರ ಇದು ಅಂತ ಮುಖ್ಯಮಂತ್ರಿಗಳು ಕೂಡ ಟ್ವೀಟ್ ಮಾಡಿದರು. ಕರವೇ ಪ್ರವೀಣ್ ಶೆಟ್ಟಿ ಬಣದವರು ಕೂಡ ಇದನ್ನು ವಿರೋಧಿಸಿದರು. ಈಗ ಶಿವರಾಜ್ ತಂಗಡಗಿ ಇಲಾಖೆಯ ಸಚಿವರು ಕೂಡ ಇದೇ ರೀತಿ ಆಗ್ರಹವನ್ನು ಮಾಡಿದ್ದಾರೆ. ಈ ಪಿಣರಾಯಿ ವಿಜಯನ್ ಕೇರಳದ ಮುಖ್ಯಮಂತ್ರಿಗಳು ಮೇಲಿಂದ ಮೇಲೆ ಈ ಥರ ಪ್ರಹಾರವನ್ನು ನಡೆಸ್ತಾ ಇರೋದು ಸರಿನಾ ಅಂತ. ನಮ್ಮ ಭಾಷೆ ಅಧಿನಿಯಮ 2025 ವಿಧಾನಸಭೆಯಲ್ಲಿ ಪಾಸ್ ಮಾಡಿ ರಾಜ್ಯಪಾಲರಿಗೆ ಕಳಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಅಲ್ಲಿ ಏನಂತಂದ್ರೆ ನಮ್ಮ ಗಡಿನಾಡು ಭಾಗದೊಳಗೆ ಕನ್ನಡಿಗರಿಗೆ ತೊಂದರೆ ಆಗುವಂಥ ಕೆಲಸ ಆಗುತ್ತೆ ಈ ಬಿಲ್ನಿಂದ. ಅಲ್ಲಿ ಕನಿಷ್ಠ ಕೇರಳ ಭಾಗ ಗಡಿ ಭಾಗದೊಳಗೆ, ಅದು ವಿಶೇಷವಾಗಿ ಕಾಸರಗೋಡದಲ್ಲಿ ಕನಿಷ್ಠ 7.5 ಲಕ್ಷ ಕನ್ನಡಿಗರು ವಾಸವನ್ನು ಮಾಡ್ತಾ ಇದ್ದಾರೆ. ಅದರೊಳಗೆ 210 ಕನ್ನಡ ಶಾಲೆಗಳು ಅಲ್ಲಿ ಇದಾವೆ. ಅದಕ್ಕೆ ಈ ಭಾಷೆಯಿಂದ ನಮ್ಮ ಕರ್ನಾಟಕ ಜನರಿಗೆ, ಕನ್ನಡಿಗರಿಗೆ ತೊಂದರೆ ಆಗುತ್ತೆ. ಅದಕ್ಕೆ ನಮ್ಮ ಸಂವಿಧಾನ ಆರ್ಟಿಕಲ್ 350B ಪ್ರಕಾರ ಭಾಷೆ ಅಲ್ಪಸಂಖ್ಯಾತರ ರಕ್ಷಣೆಗೆ ರಾಷ್ಟ್ರಪತಿಗಳು ಕೇರಳ ಕಾಸರಗೋಡು ಭಾಷಾ ನಿರ್ದೇಶಕನ್ನು ಕೂಡಲೇ ನೇಮಕ ಮಾಡಿಸಬೇಕು. ಕಳಿಸಿ ಸಮಗ್ರ ವರದಿಯನ್ನು ತರಿಸಿಕೊಂಡು ಕೇರಳ, ಕರ್ನಾಟಕ ರಾಜ್ಯ ಸರ್ಕಾರಗಳಿಗೆ ಕೇಂದ್ರ ಸರ್ಕಾರದಿಂದ ಅಭಿಪ್ರಾಯನ ಪಡೆದುಕೊಳ್ಬೇಕು. ಆ ಭಾಗದ ಜನರಿಗೆ, ಕನ್ನಡಿಗರಿಗೆ ಅನ್ಯಾಯ ಆಗಕ್ಕೆ ಕೊಡಬಾರ್ದು. ಬಟ್ ಇದಕ್ಕೆ ಕಾನೂನಾತ್ಮಕವಾಗಿ ಉತ್ತರ ಕೊಡಬೇಕು. ಇದಕ್ಕೆ ಸುಮ್ಮನೆ ಇಲ್ಲಿ ಕೂತ್ಕೊಂಡ್ಬಿಟ್ಟು ನಾವು ಇದನ್ನು ವಿರೋಧಿಸ್ತೀವಿ ಅಂತನೋ, ಕೇರಳ ಗೌರ್ನಮೆಂಟ್ ವಾಪಸ್ ತಗೋಬೇಕು ಅಂತಂದ್ರೆ ಅಂದ್ಬಿಟ್ರೆ ಆಗಲ್ಲ.